ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಇವತ್ತು ನಾನು ನಿಮಗೆ ಬೋಟ್ ವಿಡಿಯೋದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಕಾರ್ಟೂನ್ ವಿಡಿಯೋಸ್ ಮಾಡಬೇಕಂತಿದ್ರೆ ಸೊ ಅದರಲ್ಲಿ ಬೋಟ್ ವಿಡಿಯೋಸ್ ಯಾವ ರೀತಿ ಮಾಡೋದು ಅನ್ನೋದು ನಾನು ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಫಸ್ಟು ಆಟೋಡ್ರಾಫ್ಟ್ ಎನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಯಾವ ರೀತಿ ಓಪನ್ ಮಾಡೋದು ಅಂತೇಳಿ ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೋಗಿ ನೀವು ನೋಡಿದ್ರೆ ಯಾವ ರೀತಿ ಓಪನ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕಂದರೆ ನೀವು ಪಿಂಟ್ರೆಸ್ಟ್ ಆ್ಯಪ್ಗೆ ಹೋಗಿ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಯಾವುದೇ ನೇಚರ್ ಇಮೇಜಸ್ ಆಗಿರ್ಬೋದು, ಯಾವುದೇ ವಿಲೇಜ್ ಇಮೇಜಸ್ ಆಗಿರ್ಬೋದು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದರಿಂದಾಗಿ ನಾನೀಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಾನು ಬ್ಯಾಕ್ಗ್ರೌಂಡ್ ಇಮೇಜಸ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಇಮೇಜಸ್ ತೊಗೊಂಡ್ಮೇಲೆ ನೀವು ನೀಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ನಾನು ಹಳೆ ವೀಡಿಯೋಗಳನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೆಟ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ನಿಮಿಷ ನಿಮಗೆ ವಿಡಿಯೋ ಬೇಕೋ ಅಷ್ಟು ನಿಮಿಷ ನೀವು ಲೆಂತ್ನ ಎಳ್ಕೊಳ್ಬೋದು. ಸೊ ಈಗ ನಾವು ಮತ್ತೆ ಬೋಟ್ ವಿಡಿಯೋ ಮಾಡೋದ್ರಿಂದ ಸೊ ನಾವು ಬೋಟ್ ಇಮೇಜಸ್ನೂ ಕೂಡ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಇಮೇಜಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ಇದನ್ನು ನಾವು ಸ್ವಲ್ಪ ಚಿಕ್ಕ ಮಾಡಬೇಕಾಗತ್ತೆ. ಅದನ್ನು ನೀಟಾಗಿ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಣ್ಣ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಈಗ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಲೆಂತ್ನ ನೀವು ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ನಂತರ ನಮಗೀಗ ಕ್ಯಾರೆಕ್ಟರ್ ಬೇಕು. ಸೊ ನೀವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವ ಇಮೇಜಸ್ ಬೇಕೋ ಆ ಇಮೇಜಸ್ನ ನೀವು ತೊಗೊಳ್ಬೋದು. ಸೊ ನಾನೀಗ ಒಂದು ಇಮೇಜಸ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ತುಂಬ ಕೆಳಗೆ ಹೋದಾಗ ಇಲ್ಲಿ ಬೋಟ್ ಅಂತ ಇರುತ್ತೆ, ಬೋಟ್ ಡ್ರೈವ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಿಮಗೆ ಶೋ ಆಗುತ್ತೆ. ಈ ರೀತಿ ಶೋ ಆದಮೇಲೆ ನಮಗೀಗ ಪ್ರಾಪ್ಸ್ ಬೇಕಾಗುತ್ತೆ. ಪ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೊ ನಿಮಗೆ ಪ್ರಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಅಲ್ಲಿ ಆಪ್ಷನ್ ತೋರಿಸುತ್ತೆ ಲೆಫ್ಟ್ ಹ್ಯಾಂಡ ಅಥವಾ ರೈಟ್ ಹ್ಯಾಂಡ. ಪ್ರಾಪ್ಸ್ನ ನೀವು ಯೂಸ್ ಮಾಡೋದು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ತೋರಿಸುತ್ತೆ. ಸೊ ನಿಮಗೆ ಯಾವ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಂದರೆ ಲೆಫ್ಟ್ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು, ರೈಟ್ ಹ್ಯಾಂಡ್ ಅಂದರೆ ರೈಟ್ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ತುಂಬ ಕೆಳಗೆ ಹೋದಾಗ ನಮಗೆ ಬೋಟ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದನ್ನು ನೀವು ಈಗ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂಥ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಲೆಫ್ಟ್ ಆ್ಯಂಡ್ ರೈಟ್, ಸೊ ಇದನ್ನೆಲ್ಲ ನೀಟಾಗಿ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾವು ಅದನ್ನು ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ತುಂಬ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಬೇಕಾಗತ್ತೆ ಇಮೇಜಸ್ನ ಆಗಿರ್ಬೋದು. ಇಮೇಜಸ್ನ ಸ್ವಲ್ಪ ಚಿಕ್ಕ ಮಾಡಿಕೊಂಡು ಈಗ ನಾವು ಬೋಟ್ನಲ್ಲಿ ಸ್ವಲ್ಪ ಚಿಕ್ಕ ಮಾಡಿಕೊಂಡು ಕೂರಿಸ್ಬೇಕು ಅದ್ರ ಮೇಲೆ. ಸೊ ನೀಟಾಗಿ ನಾವು ಬೋಟ್ ಒಳಗೆ ಸೆಟ್ ಮಾಡಿ ಆದಮೇಲೆ ಒಂದು ಸತ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ನಾವು ಅದ್ರ ಮೇಲೆ ಕೂರಿಸಿದ್ದೀವಿ ಅಂತ. ಸೊ ಇದೀಗ ಮೂವ್ ಆಗಬೇಕಂದ್ರೆ ನೀವು ಈಗ ಪಾತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಇದರಲ್ಲಿ ನೀವು ಫಸ್ಟು ಬೋಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಾತ್ ಮೇಲೆ ಕೊಡಬೇಕಾಗತ್ತೆ. ಪಾತ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಲ್ಲಿ ಈ ರೀತಿ ಶೋ ಆಗ್ತಿರುವಂಥ ಇಮೇಜಸ್ನ ತಗೊಂಡು ನೀಟಾಗಿ ಅದನ್ನು ಸ್ವಲ್ಪ ಚಿಕ್ಕ ಮಾಡಿಕೊಂಡು ನಾವು ಅದನ್ನು ಸ್ವಲ್ಪ ಈ ಕಡೆ ತಂದು ಇಡೋಣ. ಸೊ ಈಗ ನಾವು ಮತ್ತೆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಪಾತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಕ್ಯಾರೆಕ್ಟರ್ನು ಕೂಡ ನೀಟಾಗಿ ಸೆಟ್ ಮಾಡಿಕೊಂಡು ಬೋಟ್ ಒಳಗೆ ಇಡಬೇಕಾಗತ್ತೆ. ಸೊ ಆದಮೇಲೆ ಈಗ ನಾವು ಒಂದು ಸತ ಕ್ಲಿಕ್ ಮಾಡಿ ನೋಡಿ. ಸೊ ನೀಟಾಗಿ ಮೂವ್ ಆಗ್ತಿದೆ. ಸೊ ನೋಡಿದ್ರಲ್ಲ ಈ ರೀತಿ ಬೋಟ್ ವಿಡಿಯೋ ಹೇಗೆ ಮಾಡೋದು ಅಂತೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ವಿಡಿಯೋನ ಕಾರ್ಟೂನ್ ವಿಡಿಯೋಸ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಸೊ ಹೇಗೆ ಮಾಡೋದು ಅಂತ ಇದರಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.